ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಬಳ್ಳಾರಿಯಲ್ಲಿ ಸಚಿವ ಬಿ ನಾಗೇಂದ್ರ ಪರ ಕಾಂಗ್ರೆಸ್ ಬೃಹತ್ ಶಕ್ತಿ ಪ್ರದರ್ಶನ. ರಾಜಕೀಯ ಷಡ್ಯಂತ್ರ ಸಹಿಸುವುದಿಲ್ಲ, ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಆಕ್ರೋಶ. ಬಳ್ಳಾರಿ ನಗರದಲ್ಲಿ ಇಂದು ರಾಜಕೀಯ ಬಿಸಿ ಏರಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಬಿ ನಾಗೇಂದ್ರ ಅವರ ವಿರುದ್ಧ ಬಿಜೆಪಿ ನಡೆಸುತ್ತಿರುವ ಪ್ರತಿಭಟನೆ ಹಾಗೂ ರಾಜಕೀಯ ಆರೋಪಗಳನ್ನು ಖಂಡಿಸಿ ಕಾಂಗ್ರೆಸ್ ಪಕ್ಷ ಬೃಹತ್ ಶಕ್ತಿ ಪ್ರದರ್ಶನ ನಡೆಸಿದೆ. ಸೋಮವಾರ ನಡೆದ ಈ ಬೃಹತ್ ರ್ಯಾಲಿ ಮತ್ತು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಭಾಗವಹಿಸಿ ಬಿಜೆಪಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಸಚಿವ ಬಿ ನಾಗೇಂದ್ರ ಅವರ ರಾಜಕೀಯ ಬೆಳವಣಿಗೆಯನ್ನು ಸಹಿಸದ ಬಿಜೆಪಿ ಉದ್ದೇಶಪೂರ್ವಕವಾಗಿ ಆರೋಪಗಳನ್ನು ಮಾಡುತ್ತಿದೆ ಎಂದು ಕಾಂಗ್ರೆಸ್ ಮುಖಂಡರು ಆರೋಪಿಸಿದ್ದಾರೆ. ಇದು ಕೇವಲ ಪ್ರತಿಭಟನೆಯಲ್ಲ, ಬಿಜೆಪಿ ಆರೋಪಗಳಿಗೆ ಕಾಂಗ್ರೆಸ್ ನೀಡಿದ ನೇರ ರಾಜಕೀಯ ತಿರುಗೇಟು ಎಂದು ಕಾಂಗ್ರೆಸ್ ಕಾರ್ಯಕರ್ತರು ಹೇಳುತ್ತಿದ್ದಾರೆ. ಬಿಜೆಪಿ ಆರೋಪಿಗಳಿಗೆ ದಾಖಲಾಗಳಿದ್ದರೆ ಕಾನೂನುಬದ್ಧವಾಗಿ ಕ್ರಮಕ್ಕೆ ಮುಂದಾಗಲಿ, ಆದರೆ ರಾಜಕೀಯ ಕಾರಣಕ್ಕಾಗಿ ಸಚಿವರ ಹೆಸರು ಕೆಡಿಸುವ ಪ್ರಯತ್ನವನ್ನು ಕಾಂಗ್ರೆಸ್ ಸಹಿಸುವುದಿಲ್ಲ ಎಂಬ ಸಂದೇಶವನ್ನ ಈ ಬೃಹತ್ ರ್ಯಾಲಿ ಮೂಲಕ ನೀಡಲಾಗಿದೆ. ಬಳ್ಳಾರಿ ರಾಜಕೀಯ ಅಖಾಡದಲ್ಲಿ ಇದೀಗ ಬಿಜೆಪಿ ಕಾಂಗ್ರೆಸ್ ನಡುವಿನ ವಾಕ್ ಸಮರ ಮತ್ತಷ್ಟು ತೀವ್ರಗೊಂಡಿದ್ದು, ಸಚಿವ ನಾಗೇಂದ್ರ ಪರ ಕಾಂಗ್ರೆಸ್ ನಡೆಸಿದ ಈ ಬೃಹತ್ ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ರಾಜಕೀಯ ಚರ್ಚೆಗೆ ಮತ್ತಷ್ಟು ವೇಗ ನೀಡುವ ಸಾಧ್ಯತೆ ಇದೆ. ಬಿಜೆಪಿ ಆರೋಪಕ್ಕೆ ಕಾಂಗ್ರೆಸ್ ತಿರುಗೇಟು. ಬಳ್ಳಾರಿ ಬೀದಿಯಲ್ಲಿ ಮೊಳಗಿದ ಕಾಂಗ್ರೆಸ್ ಘೋಷಣೆ. ಸಚಿವ ಬಿ ನಾಗೇಂದ್ರ ಪರ ಭಾರೀ ಶಕ್ತಿ ಪ್ರದರ್ಶನ. ಈ ಸಂದರ್ಭದಲ್ಲಿ ಲಿಡ್ಕರ್ ಅಧ್ಯಕ್ಷರಾದ ಮುಂಚರಗಿ ನಾಗರಾಜ್, ಬುಡ ಅಧ್ಯಕ್ಷರಾದ ಆಂಜನೇಯಲು, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹುಮಾಯೂನ್ ಖಾನ್, ಮಹಾಪೌರರಾದ ಪಿ ನಾಗಗಾದಪ್ಪ, ಡಿಸಿಸಿ ಕಾರ್ಯಾಧ್ಯಕ್ಷ ವಿಷ್ಣು ಬೋಯ ಪಾಟಿ ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಎಲ್ಲಾ ಪದಾಧಿಕಾರಿಗಳು, ಕಾರ್ಯಕರ್ತರು, ಅಭಿಮಾನಿಗಳು ಉಪಸ್ಥಿತರಿದ್ದರು. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ರಾಜ್ಯದ ಜನರ ಸಮಸ್ಯೆಗಳನ್ನ ಕೇಳದ ಒಬ್ಬ ವ್ಯಕ್ತಿಗೋಸ್ಕರ ಸದನ ನಡೆಸುತ್ತಿರುವಂತಹ ಬಿಜೆಪಿ ಪಕ್ಷಕ್ಕೆ ಧಿಕ್ಕಾರ 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 ಧಿಕ್ಕಾರವರಿಗೆ ಜನರ ಸಮಸ್ಯೆಯನ್ನು ಕೇಳದ ಒಬ್ಬ ವ್ಯಕ್ತಿಗೋಸ್ಕರ ಅಡ್ಡಿಪಡಿಸುತ್ತಿರುವಂತಹ ಬಿಜೆಪಿ ಪಕ್ಷದವರಿಗೆ ಜನರ ಸೇವೆಯನ್ನು ಮಾಡಲು ಸೇರಿಸದ ಸಚಿವ ಚಟ್ಟ ನಡೆಸುತ್ತಿರುವಂತಹ ಬಿಜೆಪಿ ಅವರಿಗೆ ಸ್ವಾರ್ಥ ರಾಜಕಾರಣ ಮಾಡುತ್ತಿರುವಂತಹ ಶ್ರೀರಾಮುಲು ಅವರಿಗೆ ನಾಗೇಂದ್ರ ರಾಜೀನಾಮೆ ಕಾರ್ಯಕರ್ತರಿಗೆ ನಾಗೇಂದ್ರ ಅವರ ಸಚಿವರಾಗದವನ್ನು ಸಹಿಸಲಾರದೆ ಅಡ್ಡಿಪಡಿಸುತ್ತಿರುವಂತಹ ನಾಗೇಂದ್ರ ಅಣ್ಣನವರು ಸಚಿವರಾಗುವುದನ್ನು ಅಡ್ಡಿಪಡಿಸುತ್ತಿರುವಂತಹ ವಿಜಯೇಂದ್ರ ಅವರಿಗೆ, ಸದನವನ್ನು ನಡೆಯುವುದು ಅಡ್ಡಿಪಡಿಸುತ್ತಿರುವಂತಹ ಬಿಜೆಪಿ ಪಕ್ಷದವರಿಗೆ, ಬೇಕು ಅಂತೆಲ್ಲ ನಾಗೇಂದ್ರ ವಿರುದ್ಧ ಷಡ್ಯಂತ್ರ ನಡೆಸುತ್ತಿರುವಂತಹ ಬಿಜೆಪಿ ಅವರಿಗೆ, ಬೇಕು ಅಂತೆಲ್ಲ ನಾಗೇಂದ್ರ ಅಣ್ಣನವರ ಎಲ್ರಿಗೂ ಗೊತ್ತಿರೋ ಸಂಗತಿ, ಅವ್ರ ಕಾಲದಲ್ಲಿ ಏನ್ ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗಿತ್ತು, ಸ್ಕ್ಯಾಮ್ಸ್ ಆಫ್ ದಿ ಹೇಳಿ ಹೆಸರುವಾಸಿಯಾಗಿದ್ದಾರೆ, ಕುಖ್ಯಾತ ಪಡೆದಿದ್ರು, ಅನೇಕ ವರ್ಷ ಅವರು ಜೈಲಲ್ಲಿದ್ರು. ಇವತ್ತು ಅವ್ರು ಬಂದು ಭ್ರಷ್ಟಾಚಾರ ಲೂಟೆಂದು ಮಾತಾಡಿದ ಹಾಸ್ಯಾಸ್ಪದ. ಆಮೇಲೆ ಶ್ರೀರಾಮುಲು ಅಂತೂ ಮರ್ತ್ಬಿಟ್ಟಿದ್ದು ಜನರು. ಮತ್ತೆ ನಾನು ಇದ್ದೀನಿ ಜನರಿಗೆ ಬರ್ತಾ ಇದ್ದೀನಿ ಅಂತೇಳಿ ಸುಮ್ಮನೆ ಇಲ್ಲ ಸಲದ ಆರೋಪ ಮಾಡಿ, ರಾಜಕೀಯ ಮಾಡಿ, ಸ್ಟ್ರೈಕ್ ಕೂರೋದು, ಧರಣಿ ಕೂರೋದು, ನಾವು ಅಸೆಂಬ್ಲಿಯಲ್ಲಿ ರಾಜೀನಾಮೆ ಪಡುವವರೆಗೆ ಆಗದೆ. ಇದು ಪ್ಯೂರ್ಲಿ ಮ್ಯಾಟರ್ ಇಸ್ ಸಬ್ಜುಡೈಸ್ಡ್ ಇನ್ ದಿ ಕೋರ್ಟ್ ಆಫ್ ಲಾ. ಏನಾದರೆ ಅವರಿಗೆ ಚರ್ಚೆಗೆ ಬರಬೇಕಾದ್ರೆ ಮುಖ್ಯಮಂತ್ರಿಯವರು ಆಹ್ವಾನ ಮಾಡಿದ್ದಾರೆ. ಚರ್ಚೆ ಮಾಡಬೇಕಾದ್ರೆ ಒಂದು ನೋಟಿಸ್ ಇಶ್ಯೂ ಮಾಡಬೇಕು. ಅದಾದ ನಂತರ ಕಾನೂನಾತ್ಮಕ ಚರ್ಚೆ ಮಾಡೋದಕ್ಕೆ ನಮ್ಮ ಪಕ್ಷ ಎಲ್ಲರೂ ಸಿದ್ಧವಾಗಿದ್ದಾರೆ. ಅದು ಬಿಟ್ಟು ಇವರು ಶಾರ್ಟ್ ಕಟ್ ಹೋಗಿ ರಾಜಕೀಯ ಮಾಡ್ತಾ ಇರಿ, ಇದು ಖಂಡನೆ ಅಂತೇಳಿ ಈ ಸಂದರ್ಭ ಹೇಳ್ತೀವಿ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್.
ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ.